ಇನ್ನು ಅನನ್ಯ ಭಟ್ ಕಥೆ, ಜಸ್ಟಿಸ್ ಫಾರ್ ಅನನ್ಯ ಭಟ್ ಕಥೆ. ಈಗಷ್ಟೇ ಬಂದಂಥ ಸುದ್ದಿ, ಸುಜಾತ ಕೊಟ್ಟಿರುವ ದೂರನ್ನು, ಸುಜಾತ ಭಟ್ ಅನ್ನುವ ಹೆಸರಿನಲ್ಲಿ ಕೊಟ್ಟಿರುವ ದೂರನ್ನು SITಗೆ ವರ್ಗಾವಣೆ ಮಾಡಲಾಗಿದೆ. SITಗೆ ವರ್ಗಾವಣೆ ಮಾಡಿದ್ದಾರೆ. ಸುಜಾತ ನೇರವಾಗಿ ದಕ್ಷಿಣ ಕನ್ನಡ SP ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟದ್ದು. ಎರಡು 2003ರಲ್ಲಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಸ್ನೇಹಿತೆಯರೊಂದಿಗೆ ಬಂದಳು. ಆಕೆ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಆಕೆ ಏಕಾಏಕಿ ನಾಪತ್ತೆಯಾದಳು. ಹುಡುಕಿಕೊಂಡು ಬಂದರೆ, ಆ ಸಂದರ್ಭದಲ್ಲಿ ನಾನು ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಅನ್ನೋದು ಕಂಪ್ಲೇಂಟು. ಹುಡುಕಿಕೊಂಡು ಬಂದರೆ ನನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಬಿಳಿ ಬಟ್ಟೆ ತೊಟ್ಟಿದ್ದ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದನ್ನು ನೋಡಿದವರು ಇದ್ದರು. ಹೋಗಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳಿದ್ರೆ, ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಇಬ್ಬರು ನನ್ನನ್ನು ಬೈದು ಹೊರಗೆ ಹಾಕಿದ್ರು. ಆ ನಂತರ ದೇವಸ್ಥಾನದ ಸಿಬ್ಬಂದಿ ನನ್ನನ್ನು ಕರ್ಕೊಂಡು ಹೋಗಿ ಒಂದು ಕತ್ತಲೆ ಕೋಣೆಗೆ ಹಾಕಿ ಕೈಕಾಲು ಕಟ್ಟಿ ಹೊಡೆದ್ರು. ನಾನು ಪ್ರಜ್ಞೆ ತಪ್ಪದೆ 3 ತಿಂಗಳು ಕೋಮಾದಲ್ಲಿದ್ದೆ. ಆಗಿನಿಂದ ಈಗಿನ ತನಕ ನನ್ನ ಮಗಳು ಸಿಕ್ಕಿಲ್ಲ. ಆಕೆಯನ್ನು ಹುಡುಕಿ ಅಸ್ಥಿಪಂಜರ ಸಿಕ್ಕರೆ DNA ಮ್ಯಾಚ್ ಮಾಡಿ ಕೊಡಿ, ಇದನ್ನು ಕೇಳಿದ್ರು. ಇದು ಕಂಪ್ಲೇಂಟ್. ಈಗ FIR SITಗೆ ಟ್ರಾನ್ಸ್ಫರ್ ಆಗಿದೆ. ನಿಜವಾಗ್ಲೂ ಅನನ್ಯ ಅನ್ನುವ ಹುಡುಗಿ ಒಬ್ಳು ಇದ್ಲು ಅನ್ನೋದರ ಬಗ್ಗೆ ಸಂಶಯಗಳು, ಆ ಸಂಶಯಕ್ಕೆ ಕಾರಣ ಎಲ್ಲವನ್ನು ನಿಮ್ಮೆದುರಿಗೆ ತೆಗೆದಿಟ್ಟಿದ್ದೀವಿ. ಅನನ್ಯ ಇಲ್ಲದೇ ಇದ್ದರೆ ಒಳ್ಳೆಯದಲ್ಲ, ಇದ್ದು ಆಕೆಗೆ ಏನಾದರೂ ಆಗಿದ್ದರೆ ನ್ಯಾಯ ಸಿಗಬೇಕು ಅಂತ ನಮ್ಮ ಪ್ರಾಮಾಣಿಕವಾದ ಕಳಕಳಿ ಅದು. ಆ ಕಳಕಳಿಯಿಂದ ನಡೆಸ್ತಾ ಇರುವಂಥ ಅಭಿಯಾನ ಇದು. ಆದರೆ ಸುಜಾತ ಭಟ್ ಅವರು ಹೇಳೋದು, ನನ್ನ ಮಗಳ ಕೊಲೆ ವಿಷಯ ತನಿಖೆ ಮಾಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ ಅಂತಾರವರು. ಆಕೆಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ, ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ? ನಾನು ಕೇಳ್ತಾ ಇರೋದು ಸಿಕ್ಕಿರುವ ಅಸ್ಥಿಪಂಜರಗಳ ಪೈಕಿ ನನ್ನ ಮಗಳದ್ದಿದೆಯಾ ಅಂತ ಪತ್ತೆ ಹಚ್ಚಿಕೊಡಿ, DNA ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಲ್ಲ ನಾನು ಅಂತ. ಈ ಉತ್ತರ ಬಂದಿದ್ದು ಯಾವಾಗ ಗೊತ್ತಾ? ನಿಮ್ಮ ಮಗಳ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ. ನಿಮಗೊಂದು ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತೀನಪ್ಪ. ಒಬ್ಬ ಮಹಿಳೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಬರೆದು ಕೊಡ್ತಾಳೆ ಅನ್ಕೊಳ್ಳೋಣ. ಇಂಥ ಜಾಗದಲ್ಲಿ ನನ್ನನ್ನು ಇಂತಿಂಥ 5 ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಮಾಡಿದರು, ಇಂಥ ದಿವಸ ಹಾಗೆ ಅವರು ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಚಿನ್ನದ ಚೈನ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಆ ಚೈನನ್ನು ಹುಡುಕಿ ಕೊಡಿ ನನಗೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಚೈನ್ ಮಾತ್ರ ಹುಡುಕ್ಬೇಕಾ? ಹಂಗಿದೆ ಈ ಕಥೆ. ಇಲ್ಲ ಇಲ್ಲ ಮೇಡಮ್, ಸುಜಾತ ಮೇಡಮ್, ನೀವು ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳ ಅಸ್ಥಿಪಂಜರ ಸಿಕ್ಕರು ಹುಡುಕೊಡಿ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟೇ ಆಗ್ತಿತ್ತದು. ನೀವು ದೇವಸ್ಥಾನದ ಸಿಬ್ಬಂದಿಯ ಜೊತೆಗೆ ನನ್ನ ಮಗಳು ಹೋಗಿದ್ದನ್ನು ನೋಡಿದವರಿದ್ದಾರೆ ಅಂತ ಬರೆದು ಕೊಟ್ಟಿದ್ದೀರಿ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಹೊರಗೆ ಹಾಕಿದ್ರು ಅಂತ ಬರೆದು ಕೊಟ್ಟಿದ್ದೀರಿ. ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆ ಕರ್ಕೊಂಡೋಗಿ ನನ್ನನ್ನು ಕೈಕಾಲು ಕಟ್ಟಿ ಬಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅವರು ಹೊಡೆದ ಹೊಡೆತದ ಗಾಯದ ಕಲೆಗಳು ನನ್ನ ಮೈ ಮೇಲೆ ಇನ್ನೂ ಇದ್ದಾವೆ ಅಂತ ತೋರಿಸ್ತೀರಿ ನೀವು. 3 ತಿಂಗಳು ಕೋಮಾದಲ್ಲಿದ್ರಿ ಪಾಪ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದು. ನಿಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ದು ಅದು ಒಂದು ತನಿಖೆ. ನಿಮ್ಮ ಮೇಲೆ ನಡೆದಿದ್ದಕ್ಕೆ ಅಟೆಂಪ್ಟ್ ಟು ಮರ್ಡರ್, ಅದು ಕೊಲೆ ಪ್ರಯತ್ನ ನಿಮ್ಮ ಮೇಲೆ ಆಗಿರುವಂಥದ್ದು. ನೀವು ಅದನ್ನು ತನಿಖೆ ಮಾಡಬೇಡಿ ಅಂದರೆ ಬಿಟ್ಬಿಡೋದಕ್ಕಾಗತ್ತಾ? ಅಲ್ಲಿ ನೋಡಿ ಪಾಪ ಅವರು ಮನೆಗೆ ಹೋಗಿದ್ದಾರೆ ನಮ್ಮ ರಿಪೋರ್ಟ್ರು. ಇವತ್ತು ಮನೇಲಿದ್ದಾರೆ ಅವರು, ಪದ್ಮನಾಭನಗರ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು ಅಂತ. ಕಾಲ್ಪನಿಕ, ಅದರಲ್ಲಿ ಸತ್ಯನೇ ಇಲ್ಲ. ಕಾಲ್ಪನಿಕ ಯಾವುದೂ ಇಲ್ಲ. ಆದ್ರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ?
ಅನನ್ಯ ಭಟ್ಟು ಸತ್ತು ಹೋಗಿದ್ದಾಳೆ. ಅವರು ಹುಟ್ಟಿದ್ದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ? ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸಂತಿ ಅದು ನನ್ನ ಮಗಳ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ. ಅವರ ಫ್ಯಾಮಿಲಿ ಅವರು ಯಾರಾದ್ರೂ ಕ್ಲೈಮ್ ಮಾಡಿ, ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಂಗಪ್ರಸಾದ್ ಅವರ ಸೊಸೆನೂ ನನಗೆ ಸಂಬಂಧ ಇಲ್ಲ. ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಯಾರು ಅಂತಾನೂ ನನಗೂ ಗೊತ್ತಿಲ್ಲ. ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ, ನಾನು ಅವರ ಮನೆಗೆ ಹೋಗ್ಲಿಲ್ಲ. ನೀವು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಗ ಶ್ರೀವತ್ಸ ಇದ್ರು, ಜೊತೆಗೆ ಅವರ ಮನೆಗೆ ನಾನು ವಸಂತಿ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಜೊತೆಗೆ ವಾಸಂತಿ ಇರ್ಲಿಲ್ಲ. ನಾನು ಹೋದ ಮನೆಗೆ ಅವರ ಜೊತೆಗೆ ಹೋದವಾಗ ವಾಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಅವರು ಉಪನಗರದಲ್ಲಿ ಅವರು ಸ್ವಂತದೊಂದು ಮನೆಯನ್ನು ಮಾಡ್ಕೊಂಡಿದ್ರು. ನೀವು ಅಲ್ಲಿ ಸ್ವಲ್ಪ ದಿನ ಇದ್ರಿ ಅನ್ನುವಂತ ಅಕ್ಕಪಕ್ಕದವರು ಹೇಳ್ತಾರೆ. ನೀವು ಅವರ ಮನೆಗೆ ಹೋಗಿದ್ದು ಆರಂಭದಲ್ಲಿ? ನಾನು ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರ ಮಗನ ಹೆಂಡತಿ ಯಾರು ವಾಸಂತಿ ಅಂತ ಹೇಳಿದ್ರಲ್ವಾ, ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ರಾತ್ರಿ ನಾನು ಒಂದು ಕಡೆ ಕೆಲಸ ಮಾಡ್ತಿರುವಾಗ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದಿರೋದು. ಅವರ ಮನೆಯನ್ನ ಅವರ ತೀಟೆಗೋಸ್ಕರ ಅವರು ಮಾರಿದ್ದಾರೆ. ಅದರಲ್ಲಿ 1,25,25,00,000ಕ್ಕೆ ಮಾರಿದ್ದಾರೆ. 32.5 ಲಕ್ಷ ಅವರ ಮಗನಿಗೆ ಮತ್ತು ಮಗಳಿಗೆ ಕೊಟ್ಟಿದ್ದಾರೆ ಪಾಲನ್ನ. ನಿಮಗೆ ಎಷ್ಟು ಬಂದಿದೆ? ನನಗೆ 1 ರೂಪಾಯಿನೂ ಬಂದಿಲ್ಲ. ನಿಮ್ಮ ಅಕೌಂಟ್ಗೆ ನನ್ನ ಅಕೌಂಟ್ಗೆ ನೀವೇ ಖುದ್ದಾಗಿ ರಿಯಲ್ ಎಸ್ಟೇಟ್ ಅವರನ್ನ ನಾನು ಮಾಡಿಲ್ಲ. ಈಗ ಅವರ ಕುಟುಂಬಸ್ಥರವರ ಮಗಳು ಆರೋಪ ಮಾಡುವಂತದ್ದು ನಮ್ಮ ಮನೆ ಇವತ್ತು ಬೀದಿಗೆ ಬರಲಿಕ್ಕೆ ಸುಜಾತ ಭಟ್ ಅವರ ಕಾರಣ. ನಾನು ಅಲ್ಲ. ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ಅಲ್ಲಿ ಮನೆ ಇತ್ತು, ನನ್ನ ಮಗಳದು ನನ್ನ ಇಬ್ಬರದ್ದು ನಡುವೆದ್ದು ಫೋಟೋಗಳನ್ನೆಲ್ಲಾನು ಸುಟ್ಟು ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ. ನಾನು ಮನೆಗೆ ಹೋಗಿ ಸುರತ್ಕಲ್ಲಲ್ಲಿ, ಹೌದು, ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರಜ್ಞೆಯಿಂದ ಒಂದು ನಿಮಿಷ, ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಾವಾಗ ಅವಳು ಹೋದ ತಕ್ಷಣ ನಾನು ಮಂಗಳೂರಿಗೆ ಹೋಗಿದ್ದೆ. ನಾನು ಹಾಸ್ಪಿಟ್ಲಿಂದ ಆದ ಮೇಲೆ ನಾನು ಮನೆಯಲ್ಲ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಹೊಡೆದಿದ್ರು ನನಗೆ ಧರ್ಮಸ್ಥಳದಲ್ಲಿ. ಇಲ್ಲಿ ನೋಡಿ, ಪ್ರಜ್ಞಾಹೀನ ಕಟ್ಟಿ ಹಾಕಿದ್ರು. ಪಾಪ ಹಿರಿ ಜೀವನ ಎಷ್ಟು ಗೋಳು ಹೊಯ್ಕತ್ತಾರಪ್ಪ ನಮ್ಮ ರಿಪೋರ್ಟರ್ಸು. ನಾಟ್ ಫೇರ್. ನಾವು ಹೇಳ್ತೀನಿ ಅವ್ರು ವಾಪಸ್ ಬಂದುಬಿಡಿ ಇನ್ನು ಅಂತ. ಆದರೆ ಈ ಫೋಟೋ ತೋರಿಸಿದ್ರಲ್ಲ, ಇವಳೇ ನನ್ನ ಮಗಳು ಅನನ್ಯ ಅಂತ, ಅದರ ಕಥೆ ಬೇರೆ ಏನೇನೋ ಆಗ್ಬಿಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.